ಸೆಕೆಂಡ್ ಸೆಮ್ ಇಂದ ಥರ್ಡ್ ಸೆಮ್ಮಿಗೆ ಹಾಗೂ ಫೋರ್ತ್ ಸೆಮ್ ಇಂದ ಫಿಫ್ತ್ ಸೆಮ್ಮಿಗೆ ಯಾವ ಸ್ಟೂಡೆಂಟ್ಸ್ ಪ್ರಮೋಷನ್ ಆಗಿದೆ ಅಂತ ಸ್ಟೂಡೆಂಟ್ಸ್ಗಳು ಅವರ ಲಾಗಿನ್ ID ಯೂಸರ್ ನೇಮ್ ಇಸ್ U18HW ಅವ್ರ ರಿಜಿಸ್ಟರ್ ನಂಬರ್ ಏನಿದೆ ಅದನ್ನೆಲ್ಲ ಹಾಕ್ಬಿಟ್ಟು ಪಾಸ್ವರ್ಡ್ ಹಾಕ್ಬಿಟ್ಟು ಇಲ್ಲಿ ಕ್ಯಾಪ್ಚಾ ಎಂಟರ್ ಮಾಡಬೇಕು. ಆಮೇಲೆ ಇಲ್ಲಿ ಲಾಗಿನ್ ಆಗ್ಬೇಕು. ಲಾಗಿನ್ ಆದ್ಮೇಲೆ ಯಾವ ಸ್ಟೂಡೆಂಟ್ಸ್ ಗಳು ಕಾಲೇಜ್ ಫೀಸ್ ಕಟ್ಟಿದ್ದಾರೆ ಅಂತವ್ರಿಗೆ ಮಾತ್ರ ನಾವಿಲ್ಲಿ ಎನೇಬಲ್ ಮಾಡಿದೀವಿ. ಓಕೆ, ಫೀಸ್ ಪೇಮೆಂಟ್ಗೆ ಎನೇಬಲ್ ಮಾಡಿ ಅಂದ್ರೆ ಫೀಸ್ ರಿಸಿಟ್ ಅನ್ನು ಅಪ್ಲೋಡ್ ಮಾಡ್ಲಿಕ್ಕೆ ಎನೇಬಲ್ ಮಾಡಿದೀವಿ. ಸೊ ಇಲ್ಲಿ ಬ್ಲಿಂಕ್ ಆಗ್ತಾ ಇದೆ ನೋಡಿ, ಸೆಲೆಕ್ಟ್ ಮೇಜರ್ ಡಿಸಿಪ್ಲಿನ್ ಬಿಫೋರ್ ಪೇಮೆಂಟ್, ದಿಸ್ ಇಸ್ ಓನ್ಲಿ ಫಾರ್ ದ ಫೈನಲ್ ಇಯರ್. ಆಯ್ತಾ, ಸೆಕೆಂಡ್ ಇಯರ್ ನವ್ರಿಗೆ ಈ ತರ ಇರಲ್ಲ. ಇಲ್ಲಿ ನಮ್ಮ ಸ್ಟೂಡೆಂಟ್ಸ್ ಗಳಿಗೆ ಡ್ಯುಯಲ್ ಮೇಜರ್ ಇರುತ್ತೆ. ಲೈಕ್ ಅವ್ರು ಯಾವ್ದಾದ್ರು 2 ಸಬ್ಜೆಕ್ಟ್ ತಗೊಂಡಿರ್ತಾರಲ್ಲ, ಫಿಸಿಕ್ಸ್ ಕೆಮಿಸ್ಟ್ರಿ ಅಥವಾ ಮ್ಯಾಥ್ಸ್ ಕಂಪ್ಯೂಟರ್ ಸೈನ್ಸ್ ಈ ತರ. ಸೊ ಇದು ಕಂಪಲ್ಸರಿ, ಇಲ್ಲಿ ಏನು ಚೇಂಜಸ್ ಮಾಡ್ಲಿಕ್ಕಿಲ್ಲ, ಡ್ಯುಯಲ್ ಮೇಜರ್ ಅದು ಫಿಕ್ಸ್ ಆಗಿರುತ್ತೆ. ದೆನ್ ಡಿಸಿಪ್ಲಿನ್ 1 ನೀವ್ ಏನ್ ತಗೊಂಡಿದೀರಾ ಅದನ್ನ ದಟ್ ಯು ಶುಡ್ ಸೆಲೆಕ್ಟ್. ನಿಮ್ದು ಡಿಸಿಪ್ಲಿನ್ ಯಾವ್ದನ್ನ BT. ಡಿಸಿಪ್ಲಿನ್ 1 ಅವಳದ್ದು ಬಯೋಟೆಕ್ನಾಲಜಿ. ಮುಂಚಿಂದ ನೀವ್ ಏನ್ ಸೆಲೆಕ್ಟ್ ಮಾಡ್ಕೊಂಡಿದೀರಾ ಅದನ್ನೇ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಮೈಕ್ರೋಬಯಾಲಜಿನ ಸರಿ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಮಾತ್ರ ಟಿಕ್ ಮಾಡಬೇಡಿ. ಇಲ್ಲಿ ಒಂದು ಇದು ಕೊಟ್ಟಿದ್ದಾರೆ, ಐ ವಾಂಟ್ ಟು ಸೆಲೆಕ್ಟ್ ದ ಸಿಂಗಲ್ ಮೇಜರ್ ಆಸ್ ಐ ಆಮ್ ಅವೇರ್ ಆಫ್ ದ ಪ್ರಾಸ್ ಅಂಡ್ ಕಾನ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ದಯವಿಟ್ಟು ಇದನ್ನ ಸೆಲೆಕ್ಟ್ ಮಾಡಬೇಡಿ, ಅದು ಹಾಗೆ ಇರ್ಲಿ. ಅಕಸ್ಮಾತ್ ನೀವು ಇಲ್ಲಿ ಸೆಲೆಕ್ಟ್ ಮಾಡಿದ್ರಿ ಅಂದ್ರೆ ಇಲ್ಲಿ ಸಿಂಗಲ್ ಮೇಜರ್ ಆಗುತ್ತೆ, ಆಮೇಲೆ ಪ್ರಾಬ್ಲಮ್ ಆಗುತ್ತೆ. ಅದರಿಂದ ಇದನ್ನ ಟಿಕ್ ಮಾಡಬೇಡಿ. ಲೆಟ್ ಇಟ್ ಬಿ ಲೈಕ್ ದಾಟ್ ಓನ್ಲಿ. ಡ್ಯುಯಲ್ ಮೇಜರೇ ಇರ್ಲಿ, ಯಾಕಂದ್ರೆ ನಮ್ಗೆ ಡ್ಯುಯಲ್ ಮೇಜರೇ ಇರೋದು ನಮ್ಮ ಕಾಲೇಜಲ್ಲಿ. ಸೊ ಫಸ್ಟ್ ಕಾಂಬಿನೇಷನ್ ಈಸ್ ಡಿಸಿಪ್ಲಿನ್ 1 is biotechnology and discipline 2 is microbiology. ಸೆಲೆಕ್ಟ್ ಮಾಡಿಬಿಟ್ಟು ಸಬ್ಮಿಟ್ ಮಾಡಿ. ಸೊ ಇಲ್ಲಿ ಡ್ಯುಯಲ್ ಮೇಜರೇ ಇರಬೇಕು. ಇಲ್ಲಿ ಕೆಳಗಡೆ ಇರೋದನ್ನ ಟಿಕ್ ಮಾಡಬೇಡಿ ನಮ್ಮ ಸ್ಟೂಡೆಂಟ್ಸ್, ಯಾಕಂದ್ರೆ ನಮ್ಗೆ 2 ಸಬ್ಜೆಕ್ಟ್ ಮೇಜರ್ ಆಗಿರುತ್ತೆ. ಸೊ ಇಲ್ಲಿ ಮೈಕ್ರೋಬಯಾಲಜಿ ಡಿಸಿಪ್ಲಿನ್ 1 ಅಂಡ್ ಬಯೋಟೆಕ್ನಾಲಜಿ ಡಿಸಿಪ್ಲಿನ್ 2. ನೀವು ಏನ್ ಸೆಲೆಕ್ಟ್ ಮಾಡ್ಕೊಂಡಿದೀರಾ ಡಿಸಿಪ್ಲಿನ್ 1 ಅಂಡ್ ಡಿಸಿಪ್ಲಿನ್ 2 ಅದೇ ಕಂಟಿನ್ಯೂ ಮಾಡಿ. ನೀವು ಫಸ್ಟ್ ಇಯರ್ ಇಂದ ಏನು ತಗೊಂಡಿದೀರಾ ಡಿಸಿಪ್ಲಿನ್ 1 ಡಿಸಿಪ್ಲಿನ್ 2 ಅದನ್ನೇ ಕಂಟಿನ್ಯೂ ಮಾಡಿ. ಸಬ್ಮಿಟ್ ಅಂತ ಹೇಳಿ ಮಾಡಿ. ಆಮೇಲೆ ಇಲ್ಲಿ ತೋರಿಸುತ್ತೆ ಪೇ ಆನ್ಲೈನ್ ಆರ್ ಪೇ ಆಫ್ಲೈನ್ ಅಂತೇಳಿ. ಇಲ್ಲಿ ಆಫ್ಲೈನ್ ನೀವು ಆಲ್ರೆಡಿ ಪೇ ಮಾಡಿರೋದ್ರಿಂದ ಯು ಶುಡ್ ಸೆಲೆಕ್ಟ್ ದಿಸ್ ಒನ್ ಆಫ್ಲೈನ್ ಅನ್ನೋದನ್ನ ಎಸ್ ಅಂತ ಹೇಳಿ. ನಾವು ಯು ವಿಲ್ ಗೆಟ್ ದಿಸ್. ಇಲ್ಲಿ ಚಲನ್ ನಂಬರ್ ಅನ್ನ ಹಾಕ್ಬೇಕು. ಹೇಳಪ್ಪ ಚಲನ್ ನಂಬರ್. ಹಾ, ರಿಸಿಟ್ ನಂಬರ್ 9873 ಅಷ್ಟೇ. ಆಮೇಲೆ ಟೋಟಲ್ ಅಮೌಂಟ್ ಪೇಡ್ ಎಷ್ಟು? 16,300. ಓಕೆ ಸರಿ. ಪೇಮೆಂಟ್ ಡೇಟ್ ಯಾವ್ದಮ್ಮ? 28 ಅಲ್ವಾ? ಸೊ ಜುಲೈ ಆಗಸ್ಟ್ 28 ಅಲ್ವಾ? 28/8/2024. ನಾವು ಇಲ್ಲಿಗ ನೀವು ನಿಮ್ಮ ಫೀಸ್ ರಿಸಿಪ್ಟ್ ಅನ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕು. ಸೊ ನೀವು ಎಲ್ಲಿ ನಿಮ್ಮ ಫೈಲ್ ಅನ್ನು ಸ್ಟೋರ್ PDF ಫೈಲ್ ಅನ್ನು ಸ್ಟೋರ್ ಮಾಡಿರ್ತೀರಾ ಅದನ್ನ ಅಪ್ಲೋಡ್ ಮಾಡಬೇಕು. ನೆನ್ಪಿಟ್ಕೊಳ್ಳಿ, ನೀವು ಇದು CF ಅಮೌಂಟ್ ಅನ್ನ ಅಂದ್ರೆ ಈ ತರದ ರಿಸಿಪ್ಟ್ ಅನ್ನ ಅಪ್ಲೋಡ್ ಮಾಡಬೇಕು. ಈ ಹುಡುಗಿದ್ದು ಈ ಫೀಸ್ ರಿಸಿಟ್ ಈ ತರ ಇದೆ. ಸೊ ಟ್ಯೂಷನ್ ಫೀಸ್ ಇಲ್ಲಿ ಬೇರೆ ಬೇರೆ ಇದು ಸೆಗ್ರಿಗೇಷನ್ ಸಪರೇಷನ್ ಕೊಟ್ಟಿದಾರಲ್ಲ, ಈ ತರದ್ದು ಫೀಸ್ ರಿಸಿಟ್ ಅನ್ನ ಅಪ್ಲೋಡ್ ಮಾಡ್ಬೇಕು ನೀವು. ಆಯ್ತಾ, ಇದನ್ನ PDF ಕನ್ವರ್ಟ್ ಮಾಡಿ ಬಿಲೋ 200 KB ಇರ್ಬೇಕು, ಹಾಕ್ಬಿಟ್ಟು ಅಪ್ಲೋಡ್ ಮಾಡಿ. ಈ ತರ ಸಬ್ಮಿಟ್ ಅಂತ ಮಾಡಿದ್ರೆ ನಮ್ಗೆ ಇಲ್ಲಿ ಬರುತ್ತೆ. ನಾವು ಅದನ್ನ ವೆರಿಫೈ ಮಾಡಿ ಸ್ಟೂಡೆಂಟ್ಸ್ ನೇಮ್ ಅಂಡ್ ಇದು ಅಮೌಂಟ್ ಎಲ್ಲ ಚೆಕ್ ಮಾಡಿಬಿಟ್ಟು ನಾವು ಅಪ್ರೂವ್ ಕೊಡ್ತೀವಿ. ದಟ್ ಇಸ್ ದ ಪ್ರೊಸೀಜರ್.